ದೀಪು ಚಿನ್ನು, ಆಗಾಗ ಫೋನ್ ಮಾಡಿ ನಾನು ನಿನಗೆ ಟಾರ್ಚರ್ ಕೊಡ್ತಾನೇ ಇರ್ತೀನಿ. ಹೌದು, ಚಕ್ರವ್ಯೂಹ ಥರ ಇಡೀ ಮನೆಯವರು ನೀನು ಸುತ್ತ ಇರ್ಬೇಕಲ್ವಾ? ನಿನ್ನ ನಡೆ ನುಡಿನ ನೋಡ್ತಾ ಇರ್ಬೇಕಲ್ವಾ? ನೋಡ್ ದೀಪು, ನೀನು ಅನ್ಕೊಂಡಿರೋ ಹಾಗೆ ನಾನು ಸಾಧಾರಣದವನಲ್ಲ. ನಿನ್ನ ಅಷ್ಟು ಈಸಿಯಾಗಿ ನಾನು ಬಿಟ್ಕೊಡೋದು ಇಲ್ಲ. ಏನಾಯ್ತಮ್ಮ? ಮಾತಾಡದೆ ಇಟ್ಬಿಟ್ಟ. ಪರವಾಗಿಲ್ಲಮ್ಮ, ನಾವೆಲ್ಲ ಫೋನ್ ಎತ್ತಿದಾಗ ಹಲೋ ಅಂದ ತಕ್ಷಣ ಕಟ್ ಮಾಡಿದ್ದಾನೆ. ನೀನ್ ರಿಸೀವ್ ಮಾಡಿದಾಗ ಎಷ್ಟೊತ್ತಿನ ಮೇಲೆ ಕಟ್ ಮಾಡಿದ್ದಾನೆ. ರೇ ಸ್ವಾಮಿ, ಇನ್ನೊಂದ್ಸಲಿ ಕಾಲ್ ಬಂದ್ರೆ ನಿಮ್ ಸಾವು ಕೈ ಕೊಟ್ಬಿಡಿ. ಅಂದ್ರೆ ನಿಮ್ ಸಾವಿತ್ರಿ ಕೈ ಕೊಟ್ಬಿಡಿ, ಮಾತಾಡ್ತಾರಂದೆ. ಅವಳು ಪಾಡಿಗೆ ಅವಳು ಮಲ್ಗಿರ್ತಾಳೆ, ಕೆಲಸ ಮಾಡ್ಕೊಂಡ್ ಬಂದಿದ್ದಾಳೆ. ಬರ್ಲಿ ಈ ಸಲ ಫೋನು ನಾನ್ ರಿಸೀವ್ ಮಾಡ್ತೀನಿ. ರಿಸೀವ್ ಮಾಡ್ಬಿಟ್ಟು ಲೇ ನಿನ್ ಕಾಲ್ನ ಪೊಲೀಸವರು ಟ್ರೇಸ್ ಮಾಡ್ತಾ ಇದಾರೆ ಅಂತ ಹೇಳ್ತೀನಿ. ಅವಾಗ ಏನ್ ಮಾಡ್ತಾರೆ ನೋಡೋಣ. ಅಯ್ಯ, ಫೋನೇ ರಿಂಗ್ ಆಗ್ತಿಲ್ವಲ್ಲ. ಪರವಾಗಿಲ್ಲಮ್ಮ, ನಿನ್ನ ಕೈಗುಣ ತುಂಬ ಚೆನ್ನಾಗಿದೆ. ಇಷ್ಟೊತ್ತು ಫೋನ್ ಮಾಡ್ತಿದ್ದವನು ನೀನು ರಿಸೀವ್ ಮಾಡಿದ್ಮೇಲೆ ಫೋನ್ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾನೆ. ಹಾಂ, ಸರಿ ಸರಿ, ಇಷ್ಟೊತ್ತಿನಲ್ಲಿ ಏನು ತಮಾಷೆ ನೋಡ್ಕೊಂಡು ನಿಂತ್ಕೊಳ್ತೀರಾ? ಹೋಗಿ ಮಲಗಿ, ಟೈಮ್ ಆಯಿತು. ಬಾರೆ ಬಾರೆ